ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಡವರ ಮಕ್ಕಳನ್ನು ಬೆಳೆಸಿ. ಸೊ ಇವಾಗ ನಮ್ಮ ಸಮಾಜದಲ್ಲಿ ಹೆಚ್ಚು ತಾಯಿಯ ಪ್ರೀತಿ ಅಂದರೆ ತುಂಬ ಅಮೂಲ್ಯವಾದದ್ದು. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳಿ ಒಂದು ಗಾದೆನೆ. ಸೊ ಇಲ್ಲಿ ಒಂದೂರಲ್ಲಿ ಒಬ್ಬ ತಾಯಿ ಏನು ಮಾಡಿದಾಳಂದರೆ, ಆಕೆಗೆ 3 ಜನ ಮಕ್ಕಳು ಇರ್ತಾರೆ, ಅದು ಹೆಣ್ಣು ಮಕ್ಕಳು. 4ನೇದು ಕೂಡ ಪ್ರಯತ್ನ ಪಟ್ಟಾಗ ಅವರಿಗೆ ಒಂದು ಮಗು ಜನಿಸುತ್ತೆ, ಅದು ಕೂಡ ಹೆಣ್ಣಾಗಿರುತ್ತೆ. ಸೊ ಇಲ್ಲಿ ಆ ಮಗುವನ್ನು ಆ ತಾಯಿ ಮನೆಗೆ ಕರ್ಕೊಂಡು ಬಂದು ಚೆನ್ನಾಗಿ ನೋಡಿಕೊಂಡು ಆ ಹುಟ್ಟಿದ ಹಸು ಕಂದನ 4ನೇ ದಿನಕ್ಕೆ ಕುತ್ತಿಗೆ ಇಲ್ಲಿ ಹಿಸುಕಿ ಮೂಗನ್ನು ಮುಚ್ಚಿ ಆ ಒಂದು ಮಗುನ ಉಸಿರನ್ನು ಕೊನೆ ಮಾಡಿದಾಳೆ. ನಿಜವಾಗ್ಲೂ ಎಷ್ಟು ಶೋಚನೀಯ ಅಲ್ಲ? ತಾಯಿ ಅಂದರೆ ಹಾಗೆ, ತಾಯಿ ಅಂದರೆ ಹೀಗೆ, ತಾಯಿ ಅಂದರೆ ಶ್ರೇಷ್ಠವಾದ ತಾಯಿ, ಅಂಥ ತಾಯಿ ಭೂಮಿಯಲ್ಲಿ ಹುಟ್ಟೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳಿದ್ದ ಒಂದು ಕಾಲ, ಈ ಒಂದು 2026ನೇ ಕಾಲ ಎಷ್ಟು ಕೆಟ್ಟ ಸ್ಥಿತಿ, ಎಷ್ಟು ಗಂಭೀರ ಸ್ಥಿತಿಗೆ ಬಂದದಂದರೆ, ತಾಯಿಯ ಮಮತೆನೂ ಕಾಣಿಸ್ಲಿಲ್ಲ ಏನೋ ಆ ಒಂದು ಹಸು ಕಂದನ ಮೇಲೆ ಅಂಥೇಳಿ ಒಂದು ಕ್ಷಣ ಮನಸ್ಸು ದಿಗಿಲು ಬಡ್ದಂಗೆ ಆಗ್ತದೆ. ಇಷ್ಟು ಕೆಟ್ಟ ತಾಯಿ ಅಂದರೆ ಇರೋಕ್ಕೆ ಈ ಭೂಮಿಯಲ್ಲಿ ಹೆಂಗೆ ಸಾಧ್ಯ? ಹೇಳ್ತಾರಲ್ಲ, ದೇವರು ಎಲ್ಲ ಮಕ್ಕಳನ್ನು, ಎಲ್ಲ ಜನರನ್ನು ನೋಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮಕ್ಕಳನ್ನು ದೇವರನ್ನಾಗಿ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಈ ಮಹಾತಾಯಿ ಮಾಡಿರೋ ಕೆಲಸ ನೋಡಿದರೆ ನಿಜವಾಗ್ಲೂ ಹೇಳ್ತೀನಿ, ತಾಯಿ ಅನ್ನೋ ಪದಕ್ಕೆ ಕಳಂಕ ಅಂತಲೇ ಹೇಳ್ಬೋದು. ಅಮ್ಮ ಅಂತಂದಾಗ ನೋವು, ನಲಿವು, ಖುಷಿ ಅನ್ನೋದನ್ನು ಮರೆತು ಅಮ್ಮನೇ ಎಲ್ಲ ಅಂಥೇಳಿ ನಮ್ಮ ಸಂಸ್ಕಾರ ಎತ್ತಿ ಹಿಡಿದು ತಾಯಿಗೆ ತನ್ನ ಮಗುವನ್ನೇ ಉಸಿರು ನಿಲ್ಲಿಸುವಂತಹ ಕೋಪ ಎಲ್ಲಿಂದ ಬಂತು? ಈ ಸಮಾಜದಲ್ಲಿ ಇರೋ ಜನ ಯಾವ ಥರ ಆಗಿದಾರಂತಂದರೆ, ಒಬ್ಬೊಬ್ಬರ ಬಗ್ಗೆ ಒಂದೊಂದು ರೀತಿ ಬರೆಯುವಂತಹ ಪುಸ್ತಕನೇ, ದೊಡ್ಡ ಗ್ರಂಥನೇ ರೆಡಿ ಆಗುವಂಥ ಸ್ಥಿತಿಗಿದೆ. ಅದಕ್ಕೆ ಹೇಳ್ತಾರೆ, ಯಾವುದು ಶಾಶ್ವತ ಅಲ್ಲ ಅಂತ. ಶಾಶ್ವತ ಅನ್ನೋದು ಜೀವನದಲ್ಲಿ ಕೇವಲ 2-3 ಅಕ್ಷರ ಮಾತ್ರ. ಆ ಅಕ್ಷರ ಶ್ವಾಸ ನಿಲ್ಲೋವರೆಗೂ ಮಾತ್ರ. ಇರುವಂತಹ ಪ್ರೀತಿನ ಉಳಿಸ್ಕೊಳ್ಳೋಕ್ಕೂ ಒಂದು ಯೋಗ್ಯತೆ ಬೇಕು, ಯೋಗ ಬೇಕು. ತಾಯಿಯ ಒಂದು ಗರಿಮೆ ಉಚ್ಚ ಸ್ಥಾನಕ್ಕೆ ಇದೆ. ಆದರೆ ಇಲ್ಲಿ ಒಂದು ತಾಯಿ ಮಾಡಿರೋ ಕೆಲಸಕ್ಕೆ ಇಡೀ ತಾಯ್ತನವನ್ನೇ ಹೊಂದಿರೋ ಎಷ್ಟೋ ಮಹಿಳೆಯ ಒಂದು ಚಾರಿತ್ರ್ಯವನ್ನೇ ಎತ್ತಿ ತೋರಿಸುವಂತಹ ಘಟನೆ ನಡೆದದ. ಕಾರಣ ಇಷ್ಟೇ, ಹೆಣ್ಣು ಮಗು ಅಂತ. ಇವಾಗಲೂ ಕೂಡ ಕೆಲವೊಂದು ಗ್ರಾಮೀಣ ಭಾಗದೊಳಗೆ ಹೆಣ್ಣು ಅಂದರೆ ತುಂಬ ಕೇವಲವಾಗಿ ನೋಡೋದು, ತುಂಬ ಕೆಟ್ಟ ರೀತಿಯಿಂದ ಬಿಂಬಿಸೋದು. ಗಂಡು ಮಕ್ಕಳು ಇವಾಗಿನ ಕಾಲದಲ್ಲಿ ಯಾವ ತಂದೆ ತಾಯಿನೂ ನೋಡ್ತಾ ಇಲ್ಲ, ವೃದ್ಧಾಶ್ರಮಕ್ಕೆ ಹಾಕ್ತಾ ಇದ್ದಾರೆ. ಆದರೆ ಇವಾಗ ಕೊನೆಗೆ ಕಾಪಾಡೋರು ಹೆಣ್ಣೆ ನೆನಪಿಡಲಿ. ಆದರೆ ಅದೇ ಹೆಣ್ಣು ತಪ್ಪು ಮಾಡಿದ್ದಾಳೆ, ಆ ತಪ್ಪಿಗೆ ಶಿಕ್ಷೆನೂ ಸಿಕ್ಕಿದೆ. ಆದರೆ ಒಂದು ಅನ್ಯಾಯವಾಗಿ ಒಂದು ಮಗು ಜೀವ ಹೋಯ್ತಲ್ಲ. ಈ ಥರ ತಾಯಂದರು ಮಕ್ಕಳು ಆಗೋ ಬದಲು ಬಂಜೆಯಾಗಿದ್ರೇ ತುಂಬ ಉತ್ತಮ ಅಂತ ಹೇಳ್ಬೋದು. ಕೇಳಿ ತುಂಬ ಕೆಟ್ಟ ಅನ್ನಿಸ್ತು. ಸೊ ಇಂಥ ಸಮಾಜದಲ್ಲಿ ಇಷ್ಟು ಕ್ಲಿಷ್ಟ ಮನಸ್ಸಿನವರು ಇದ್ದಾರಂದ್ರೆ ನಂಬೋಕ್ಕೆ ಸಾಧ್ಯ. ಸೊ ಈ ಒಂದು ಲೈಫ್ ಸ್ಟೋರಿ ಒಳಗೆ ಒಂದು ಅರ್ಥ ಮಾಡ್ಕೋಬೇಕಾದಿಷ್ಟೇ, ಪ್ರೀತಿ ಅನ್ನೋದು ಎಲ್ಲಿಯೂ ಶಾಶ್ವತ ಇಲ್ಲ, ಕರುಣೆ ಅನ್ನೋದು ಎಲ್ಲಿಯೂ ಕೂಡ ಉಳ್ಕೊಂಡಿಲ್ಲ. ಕೇವಲ ನಾವಿರೋ ರೀತಿ, ನಡತೆ ಅದರ ಮೇಲೆ ನಿಂತಿರುತ್ತೆ. ಇಂತಹ ತಾಯಂದಿರು ಯಾರ ಮನಸ್ಥಿತಿ, ಗಂಡು ಅಂತ ಹೇಳಿ ಒಂದು ಪರಿಶ್ರಮ ಪಡ್ತಾ ಇರ್ತಾರಲ್ಲ ಗಂಡಿಗೋಸ್ಕರ, ಹೆಣ್ಣು ಲಾಸ್ಟಿಗೆ ಅವ್ರಿಗೆ ಬಾಯಲ್ಲಿ ಅಕ್ಕಿ ಕಾಳು ಹಾಕಕ್ಕೆ ಬರೋದೇ ಹೆಣ್ಣು. ಧನ್ಯವಾದಗಳು.